ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು SSC GD 2024ರಲ್ಲಿ ನಡೆದಂಥ ಪರೀಕ್ಷೆಯಲ್ಲಿನ ಭಾರತ ಸಂವಿಧಾನದ ಪ್ರಶ್ನೆಗಳನ್ನು ತೆಗೆದುಕೊಂಡು ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದರೆ, ಭಾರತೀಯ ಸಂವಿಧಾನದ ಡ್ಯಾಶ್ನೇ ಅನುಚ್ಛೇದ ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ವಿಸ್ತೃತ ಮೂಲ ನ್ಯಾಯ ವ್ಯಾಪ್ತಿಯನ್ನು ಒದಗಿಸುತ್ತದೆ ಅಂತಿದೆ. ಕ್ವಶನ್ಸ್ ನೋಡೋರ ದೊಡ್ಡದು ಭಾಳ ಅದ ರೀ, ಕನ್ಫ್ಯೂಸ್ ಮಾಡಿ ಕೊಟ್ಟನಂತ ಅನ್ನಿಸ್ತದೆ. ಬಟ್ ಭಾಳ ಸರಳವಾಗಿರುವಂಥ ಪ್ರಶ್ನೆ. ಇಂಥ ಕ್ವಶನ್ಸ್ ಇದ್ದಾಗ ಯಾವ ರೀತಿ ಅರ್ಥ ಮಾಡ್ಕೋಬೇಕಂತಂದರೆ, ಇಲ್ಲಿ ನೋಡ್ರಿ, ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಿಸಿದೆ ಅಂತ ಕೊಟ್ಟನ. ಸರ್ವೋಚ್ಚ ನ್ಯಾಯಾಲಯಕ್ಕೆ ವಿಸ್ತೃತ ಮೂಲ ನ್ಯಾಯ ವ್ಯಾಪ್ತಿಯನ್ನು ಒದಗಿಸುತ್ತದೆ ಅಂತಿದೆ. ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯ ವಿಚಾರ ಮಾಡಬೇಕು, ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರುವಂಥದ್ದು ವಿಚಾರ ಮಾಡಿ ಆಪ್ಷನ್ಸ್ ಒಳಗೆ ಆನ್ಸರ್ ಯಾವುದು ಅಂತ ಕಂಡುಹಿಡಬೇಕು. ಸೊ ಆಪ್ಷನ್ಸ್ ಎ 31ನೇ ವಿಧಿ ಅಂತ ಕೊಟ್ಟಾರ, ಆಪ್ಷನ್ಸ್ ಬಿ 226ನೇ ವಿಧಿ ಅಂತ ಕೊಟ್ಟಾರ, ಸಿ 13ನೇ ವಿಧಿ ಅಂತ ಕೊಟ್ಟಾರ, ಡಿ 32ನೇ ವಿಧಿ ಅಂತ ಕೊಟ್ಟಾರ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಸ್ನೇಹಿತರೆ, ವಿಧಿ 32 ಅಥವಾ 32ನೇ ವಿಧಿ ಅಂತ ಹೇಳ್ತೀವಿ. ಹಾಗಾದರೆ 32ನೇ ವಿಧಿ ಏನು ಹೇಳ್ತದೆ, ಯಾವ ಅಂಶದ ಕುರಿತು ಸ್ಪಷ್ಟಪಡಿಸುತ್ತದೆ ಅಂತಂದರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳ್ತೇವೆ ನಾವು. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಹೇಳ್ತೇವೆ. ಎಷ್ಟನೇ ವಿಧಿ? 32ನೇ ವಿಧಿ, ಪರಿಹಾರದ ಹಕ್ಕು. ಅಂದರೆ 32ನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಬಹುದು. ನಮ್ಮ ಮೂಲಭೂತ ಹಕ್ಕುಗಳು ನಾವು ಅನುಭವಿಸಲು ವಿಫಲವಾದಾಗ ಅಥವಾ ಅಡೆತಡೆ ಉಂಟಾದಾಗ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ಟನ್ನು ಸಲ್ಲಿಸಬಹುದು. 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಕ್ರಮ ಕೈಗೊಳ್ತಾರೆ. ಅಲ್ಲಿ 5 ರಿಟ್ಟಗಳನ್ನು ಕಾಣ್ತೇವೆ. ಸೊ ಈ ಕಾರಣಕ್ಕಾಗಿ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ ರೀ 32ನೇ ವಿಧಿಯ ಕುರಿತಂತೆ. ಏನು ಹೇಳ್ತಾರೆ? 32ನೇ ವಿಧಿ ಏನದಲ್ಲ, ಇದು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಹೇಳ್ತಾರೆ ಅವರು. ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಹೇಳ್ತಾರೆ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ 32ನೇ ವಿಧಿ ಅಥವಾ ರಿಟ್ ನೋಡಿದಾಗ ಇದರ ಉದ್ದೇಶ ಏನು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಸೇರಿಸೋ ಉದ್ದೇಶ ಏನು ಅಂತಂದರೆ ಮೂಲಭೂತ ಹಕ್ಕುಗಳ ರಕ್ಷಣೆ ಅಂತ ಹೇಳ್ತೇವೆ ನಾವು. ಮೂಲಭೂತ ಹಕ್ಕುಗಳ ರಕ್ಷಣೆ ಇದರ ಪ್ರಮುಖವಾದಂಥ ಉದ್ದೇಶ ಸ್ನೇಹಿತರೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಸುಪ್ರೀಂ ಕೋರ್ಟ್ 32ನೇ ವಿಧಿಯ ಪ್ರಕಾರ 5 ರಿಟ್ಗಳನ್ನು ಹೊರಡಿಸ್ತದೆ. 226ನೇ ವಿಧಿ ಅದ ನೋಡ್ರಿ. ಈ 226ನೇ ವಿಧಿಯ ಪ್ರಕಾರ ಯಾರು ರಿಟ್ ಹೊರಡಿಸ್ತಾರಂತಂದರೆ ಹೈಕೋರ್ಟ್ ರಿಟ್ಗಳನ್ನು ಹೊರಡಿಸ್ತಾರೆ. ಹೈಕೋರ್ಟ್ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ ರಿಟ್ ಹೊರಡಿಸ್ತಾರೆ. 31ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದಂತ ಅಂದರೆ ಮೂಲಭೂತ ಹಕ್ಕುಗಳಲ್ಲಿ ಮೊದಲು ಆಸ್ತಿ ಹಕ್ಕು ಅಂತಿತ್ತು. ಆ 31ನೇ ವಿಧಿ ಅಡಿಯಲ್ಲಿತ್ತು. ಪ್ರಸ್ತುತ ಆಸ್ತಿ ಹಕ್ಕನ್ನು ತೆಗೆದುಹಾಕ್ಯಾರ. ಅದ್ರ ಬಗ್ಗೆ ಈಗ ತಲೆ ಕೆಡಿಸೋಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದಾಗ ಎಷ್ಟನೇ ವಿಧಿಯ ಪ್ರಕಾರ, ತಿದ್ದುಪಡಿ ಪ್ರಕಾರ ಅಂತ ಅದೆಲ್ಲವನ್ನು ಚರ್ಚೆ ಮಾಡೋಣ. ಇನ್ನು 13ನೇ ವಿಧಿ ನೋಡಿದಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಕಾನೂನು ಮಾಡುವ ಕುರಿತಂತೆ ಹೇಳ್ತೇವೆ ಸ್ನೇಹಿತರೆ. ಓಕೆ, ಅದನ್ನು ನಿಮಗೆ ಬೇಡ, ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ ಇದೆ. ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ. ಆಪ್ಷನ್ಸ್ ಎ ಕಿರಣ್ ರಿಜಿಜು ಅಂತಿದೆ, ಬಿ DY ಚಂದ್ರಚೂಡ ಅಂತಿದೆ, ಸಿ ಕಪಿಲ್ ಸಿಬ್ಬಲ್, ಡಿ ಯು ಲಲಿತ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದ್ರೆ 50ನೇ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತಂದರೆ DY ಚಂದ್ರಚೂಡ, ಧನಂಜಯ್ ಯಶವಂತ್ ಚಂದ್ರಚೂಡ ಅಂತ ಹೇಳ್ತೇವೆ. DY ಚಂದ್ರಚೂಡ. ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸುವಂಥ ವಿಧಿ ಎಷ್ಟೋ 124ನೇ ವಿಧಿ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಬಗ್ಗೆ. ಹಾಗಾದರೆ ಸುಪ್ರೀಂ ಕೋರ್ಟಿನ ಪ್ರಥಮ ಮುಖ್ಯ ನ್ಯಾಯಾಧೀಶರು ಯಾರು ಅಂತಂದರೆ HJ ಕನಿಯಾ ಅಂತ ಹೇಳ್ತೇವೆ ನಾವು. ಸುಪ್ರೀಂ ಕೋರ್ಟಿನ ಪ್ರಥಮ ಮುಖ್ಯ ನ್ಯಾಯಾಧೀಶರು. ಹಾಗಾದರೆ ಸುಪ್ರೀಂ ಕೋರ್ಟ್ನ 50ನೇ ಮುಖ್ಯ ನ್ಯಾಯಾಧೀಶರು DY ಚಂದ್ರಚೂಡವಾದರೆ ಪ್ರಸ್ತುತ ನೋಡ್ರಿ, ಇಂಪಾರ್ಟೆಂಟ್, ಪ್ರಸ್ತುತ ಅಥವಾ 51ನೇ ಮುಖ್ಯ ನ್ಯಾಯಾಧೀಶರು ಯಾರು ಅಂತಂದರೆ ಸಂಜೀವ್ ಖನ್ನಾ. ಯಾರ್ರಿ? ಸಂಜೀವ್
ಖನ್ನಾ ಅವರು ಸುಪ್ರೀಂ ಕೋರ್ಟಿನ 51ನೇ ಮುಖ್ಯ ನ್ಯಾಯಾಧೀಶರು ಅಥವಾ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಅಂತ ಹೇಳ್ತೇವೆ. ಹಾಗಾದರೆ ಯು ಲಲಿತ್ ಅವರು ಸುಪ್ರೀಂ ಕೋರ್ಟಿನ ಎಷ್ಟನೇ ಮುಖ್ಯ ನ್ಯಾಯಾಧೀಶರು ಅಂತ ನೋಡಿದಾಗ ಸುಪ್ರೀಂ ಕೋರ್ಟಿನ 49ನೇ ಮುಖ್ಯ ನ್ಯಾಯಾಧೀಶರು ಅಂತ ಹೇಳ್ತೇವೆ ನಾವು. ಇದು ಕೂಡ ನಿಮಗೆ ಗೊತ್ತು ಇರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ಸರ್ವೋಚ್ಚ ನ್ಯಾಯಾಲಯವನ್ನು ದಾಖಲೆ ನ್ಯಾಯಾಲಯ ಕೋರ್ಟ್ ಆಫ್ ರೆಕಾರ್ಡ್ ವಾಗಿ ಉಲ್ಲೇಖಿಸುತ್ತದೆ ಅಂತಿದೆ. ಕ್ವಶನ್ಸ್ ಅರ್ಥ ಮಾಡ್ಕೊಳ್ರಿ. ಭಾರತ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ಅನುಚ್ಛೇದವು ಸರ್ವೋಚ್ಚ ನ್ಯಾಯಾಲಯ ದಾಖಲೆ ನ್ಯಾಯಾಲಯ ಅಥವಾ ಕೋರ್ಟ್ ಆಫ್ ರೆಕಾರ್ಡ್ವಾಗಿ ಉಲ್ಲೇಖಿಸುತ್ತದೆ ಅಂತಿದೆ. ಆಪ್ಷನ್ಸ್ ನೋಡಿ, ಅನುಚ್ಛೇದ 127, ಅನುಚ್ಛೇದ 123, ಅನುಚ್ಛೇದ 125, ಅನುಚ್ಛೇದ 129. ಹಾಗಾದರೆ ದಾಖಲೆ ನ್ಯಾಯಾಲಯ ಅಥವಾ ಕೋರ್ಟ್ ಆಫ್ ರೆಕಾರ್ಡ್ ಆಗಿ ಎಷ್ಟನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಿಸ್ತದೆ ಅಂತಂದರೆ ಅಥವಾ ಉಲ್ಲೇಖಿಸುತ್ತದೆ ಅಂದರೆ ಡಿ ಆಪ್ಷನ್ಸ್, ಅನುಚ್ಛೇದ 129. ಇಲ್ಲಿ ದಾಖಲೆಯ ನ್ಯಾಯಾಲಯ ಅಂದರೆ ಏನು? ಈ ದಾಖಲೆಯ ನ್ಯಾಯಾಲಯ ಅಂತ ಸುಪ್ರೀಂ ಕೋರ್ಟ್ ತಾನು ನೀಡಿರುವಂಥ ತೀರ್ಪನ್ನು ದಾಖಲೆಯ ರೂಪದಲ್ಲಿ ಸಂಗ್ರಹ ಮಾಡಿಕೊಂಡಿಟ್ಟಿರ್ತಾರೆ. ಸೊ ಅದಕ್ಕಾಗಿ ದಾಖಲೆಯ ನ್ಯಾಯಾಲಯ ಅಂತ ಹೇಳ್ತೀವಿ. ಎಷ್ಟನೇ ವಿಧಿ ಅಂದರೆ 129ನೇ ವಿಧಿ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನು ನೋಡಿದಾಗ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅನುಚ್ಛೇದವಿದೆ. ಅದು ಯಾವುದು ಅಂತಂದರೆ 131ನೇ ಅನುಚ್ಛೇದ. ಬಹಳ ಇಂಪಾರ್ಟೆಂಟ್. ಈ 131ನೇ ಅನುಚ್ಛೇದ ಏನು ಹೇಳ್ತಾರೆ? ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿ ಬಗ್ಗೆ ಹೇಳ್ತಾರೆ. ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿ. ಇಲ್ಲಿ ಮುಖ್ಯವಾಗಿ ಮೂಲ ಅಧಿಕಾರ ವ್ಯಾಪ್ತಿಗಳನ್ನು ನೋಡಿದಾಗ 131ನೇ ವಿಧಿಯ ಪ್ರಕಾರ ಒಂದು ಕೇಂದ್ರ ನೋಡ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವಿವಾದವನ್ನು ಸುಪ್ರೀಂ ಕೋರ್ಟೇ ಬಗೆಹರಿಸ್ತದೆ. ಸುಪ್ರೀಂ ಕೋರ್ಟೇ ತೀರ್ಪು ನೀಡ್ತದೆ. ಸೊ ಇದಕ್ಕಿಂತ ಮುಂಚೆ ನೀವು ಮೂಲ ಅಧಿಕಾರ ವ್ಯಾಪ್ತಿ ಅಂದರೆ ಏನು? ಕೆಲವೊಂದು ಪ್ರಕರಣಗಳನ್ನು ನೇರವಾಗಿ ಸುಪ್ರೀಂ ಕೋರ್ಟೇ ಸ್ವೀಕರಿಸಿ ಸುಪ್ರೀಂ ಕೋರ್ಟೇ ಆ ತೀರ್ಪನ್ನು ಕೊಡ್ತದೆ. ಸೊ ಈ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಕರಿತೇವೆ. ಅಂದರೆ ಹೈಕೋರ್ಟಿಗೆ ಕೇಸನ್ನು ಸಲ್ಲಿಸಲಿಕ್ಕೆ ಬರುವುದಿಲ್ಲ. ಕೇವಲ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಆ ಕೇಸನ್ನು ನಾವು ಸಲ್ಲಿಸಬೇಕು. ಅವುಗಳಿಗೆ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಕರಿತೀವಿ. ಅಂತರಲ್ಲಿ ಒಂದು ಯಾವುದು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವಿವಾದವನ್ನು ಬಗೆಹರಿಸುವುದು. ನೆಕ್ಸ್ಟ್ 2ನೇ ಪಾಯಿಂಟ್ ಏನು ಅಂದರೆ ರಾಜ್ಯಗಳ ನಡುವಿನ ವಿವಾದ. ರಾಜ್ಯಗಳ ನಡುವಿನ ವಿವಾದ ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳ ನಡುವಿನ ವಿವಾದವನ್ನು ಯಾರು ಬಗೆಹರಿಸ್ತಾರೆ? ಸುಪ್ರೀಂ ಕೋರ್ಟ್ ಎಷ್ಟನೇ ವಿಧಿಯ ಪ್ರಕಾರ ಅಂತಂದರೆ 131ನೇ ವಿಧಿಯ ಪ್ರಕಾರ ಅದಕ್ಕೆ ಏನಂತ ಕರೀತಾರೆ? ಸುಪ್ರೀಂ ಕೋರ್ಟ್ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಕರೀತಾರೆ. ನೆಕ್ಸ್ಟ್ ಸಂವಿಧಾನವನ್ನು ಅರ್ಥೈಸುವುದು. ನೋಡ್ರಿ, ಸಂವಿಧಾನವನ್ನು ಅರ್ಥೈಸುವುದು ಅಂತ ಹೇಳ್ತೇವೆ ನಾವು. ಸಂವಿಧಾನವನ್ನು ಅರ್ಥೈಸುವುದು ಅಂದರೆ ಸಂವಿಧಾನದ ಬಗ್ಗೆ ಯಾರು ಯಾವುದೇ ವ್ಯಾಖ್ಯೆ ಕೊಡಲಿ, ಆದ್ರೆ ಕೊನೆಗೆ ಅಂತಿಮವಾಗೋದು ಸಂವಿಧಾನದ ವ್ಯಾಖ್ಯಾನ ಅಥವಾ ಅರ್ಥ ಅಂತಿಮವಾಗೋದು ಯಾರು ಅಂತಂದರೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಸಂವಿಧಾನವನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತೋ ಅಥವಾ ಯಾವ ರೀತಿ ಅರ್ಥೈಸ್ತದೋ ಅದೇ ಕೊನೆ. ಹೀಗಾಗಿ ಸಂವಿಧಾನವನ್ನು ಅರ್ಥೈಸುವ ಅಧಿಕಾರ ಕೂಡ ಯಾರಿಗದೋ ಅಂದರೆ ಸುಪ್ರೀಂ ಕೋರ್ಟಿಗೆ ಇದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ. ಡ್ಯಾಶ್ ಪರಿಕಲ್ಪನೆಯನ್ನು ಹಿಂದಿನ USSR ಸೋವಿಯತ್ ಸಮಾಜವಾದಿ ಗಣರಾಜ್ಯ ಒಕ್ಕೂಟ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಿದೆ. ಡ್ಯಾಶ್ ಈ ಕೆಳಗಿನ ಪರಿಕಲ್ಪನೆಯನ್ನು ಅಂದಂಗ್ರಿ. ಡ್ಯಾಶ್ ಪರಿಕಲ್ಪನೆ ಅದಲ್ಲ, ಇದೇನು ಈ ಕೆಳಗಿನ ಪರಿಕಲ್ಪನೆಯನ್ನು ಹಿಂದಿನ USSR ಅಂದರೆ ಇವತ್ತಿನ ರಷ್ಯಾ, ಹಿಂದಿನ USSR ಅಥವಾ ಸೋವಿಯತ್ ಸಮಾಜವಾದಿ ಗಣರಾಜ್ಯ ಒಕ್ಕೂಟ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಿದೆ. ಆಪ್ಷನ್ಸ್ ಮೂಲಭೂತ ಹಕ್ಕುಗಳು, ಪೂರ್ವಪೀಠಿಕೆ, ಮೂಲಭೂತ ಕರ್ತವ್ಯಗಳು ಮತ್ತು ಮೂಲಭೂತ ಹಕ್ಕುಗಳು. 2 ಮೂಲಭೂತ ಕರ್ತವ್ಯಗಳು. ಇಲ್ಲಿ ಗಮನಿಸಬೇಕು ನೀವು. ನಿಮಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿರಲಿಲ್ಲ ಅಂತಂದರೆ ಮೂಲಭೂತ ಹಕ್ಕುಗಳು ಎಲ್ಲಿಂದ ಪಡ್ಕೊಂಡೇವಿ, ಪೂರ್ವಪೀಠಿಕೆ ಎಲ್ಲಿಂದ ಪಡ್ಕೊಂಡೇವಿ ಅಂತ ನೋಡಿದಾಗ ಆನ್ಸರ್ ಕೂಡ ಗೊತ್ತಾಗ್ತದೆ ಸ್ನೇಹಿತರೆ. ಹಾಗಾದ್ರೆ ಸರಿಯಾದಂಥ ಇಲ್ಲಿ ಉತ್ತರ ಯಾವುದು, ಆನ್ಸರ್ ಯಾವುದು ಅಂತಂದರೆ ಮೂಲಭೂತ ಕರ್ತವ್ಯಗಳು. ಆಪ್ಷನ್ಸ್ ಡಿ ಇದೆ ನೋಡಿ. ಮೂಲಭೂತ ಕರ್ತವ್ಯಗಳು ಯಾವ ರಾಷ್ಟ್ರದಿಂದ ಎರವಲು ಪಡೆದುಕೊಂಡೇವೆ? ರಷ್ಯಾ ರಾಷ್ಟ್ರದಿಂದ ಎರವಲು ಪಡೆದುಕೊಂಡೇವಿ. ಗೊತ್ತಿರಲಿ. ಹಾಗೆ ಮೂಲಭೂತ ಹಕ್ಕುಗಳು ಯಾವ ರಾಷ್ಟ್ರದಿಂದ ಎರವಲು ಪಡೆದುಕೊಂಡೇವೆ ಅಂತಂದರೆ ಅಮೇರಿಕಾದ, ನೋಡ್ರಿ, ಅಮೇರಿಕಾದ ಬಿಲ್ ಆಫ್ ರೈಟ್ಸ್, ಅಮೇರಿಕಾದ ಬಿಲ್ ಆಫ್ ರೈಟ್ಸ್
ದಿಂದ ಪಡೆದುಕೊಂಡಿವೆ. ಅಂದ್ರೆ ಅಮೆರಿಕ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಬಿಲ್ ಆಫ್ ರೈಟ್ಸ್ ಅಂತ ಇದೆ. ಸೊ ಹೀಗಾಗಿ ಅಮೆರಿಕ ಸಂವಿಧಾನದ ಬಿಲ್ ಆಫ್ ರೈಟ್ಸ್ದಿಂದ ಎರವಲು ಕೊಂಡಿದ್ದೇವೆ. ಇದು ಕೂಡ ಗೊತ್ತಿರಲಿ. ಪೂರ್ವ ಪೀಠಿಕೆ ಪರಿಕಲ್ಪನೆಯು ಕೂಡ ಅಮೆರಿಕ ಸಂವಿಧಾನದಿಂದಲೇ ಪಡೆದುಕೊಂಡಿರುವಂಥದ್ದು ಸ್ನೇಹಿತರೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಹಾಗಾದರೆ ಇಲ್ಲಿ ಮೂಲಭೂತ ಕರ್ತವ್ಯಗಳು ಅಂತಂದಾಗ ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? 11. ನಿಮಗೆ ಗೊತ್ತಿರಲಿ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದಲ್ಲಿ ರಾಜ್ಯಸಭೆಯ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತಿದೆ. ಅಂದರೆ ಭಾರತದಲ್ಲಿ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತಂದರೆ ಇಲ್ಲಿ ಆಪ್ಷನ್ಸ್ ನೋಡ್ರಿ. ಫಸ್ಟ್ ಸಭಾಪತಿ ಅಂತಿದೆ, ಪ್ರಧಾನಮಂತ್ರಿ ಅಂತಿದೆ, ಉಪರಾಷ್ಟ್ರಪತಿ ಅಂತಿದೆ, ರಾಷ್ಟ್ರಪತಿ ಅಂತಿದೆ. ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ ಅಧ್ಯಕ್ಷತೆಯನ್ನು ಯಾವಾಗಲೂ ಯಾರು ವಹಿಸ್ತಾರೆ ಅಂತಂದರೆ ಉಪರಾಷ್ಟ್ರಪತಿಗಳು ವಹಿಸ್ತಾರೆ. ಸರಿಯಾದಂಥ ಉತ್ತರ ಸ್ನೇಹಿತರೆ, ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ ಬಗ್ಗೆ ತಿಳಿಸುವಂಥ ವಿಧಿ ಎಷ್ಟು ಅಥವಾ ಅನುಚ್ಛೇದ ಎಷ್ಟು ಅಂತಂದರೆ 63ನೇ ವಿಧಿ ಉಪರಾಷ್ಟ್ರಪತಿಯವರ ಬಗ್ಗೆ ತಿಳಿಸ್ತದೆ. 64ನೇ ವಿಧಿ ನೋಡ್ರಿ, ವಿಧಿ 64 ಏನು ಹೇಳ್ತಾನೆ ಭಾಳ ಇಂಪಾರ್ಟೆಂಟ್ ಇದೆ. ಇದೇನು ಕ್ವಶನ್ ಅಲ್ಲ, ಅದೇ ಹೇಳ್ತಾನೆ. ಉಪರಾಷ್ಟ್ರಪತಿಯವರು ಕಡ್ಡಾಯವಾಗಿ ರಾಜ್ಯಸಭೆಯ ಸಭಾಪತಿಯಾಗಿರತಕ್ಕದ್ದು. ಗಮನಿಸ್ರಿ, ಇನ್ನೊಂದ್ಸಲ ಹೇಳ್ತೀನಿ. ವಿಧಿ 64 ಏನು ಹೇಳ್ತದೆ? ಉಪರಾಷ್ಟ್ರಪತಿಯವರು ಕಡ್ಡಾಯವಾಗಿ ರಾಜ್ಯಸಭೆಯ ಸಭಾಪತಿಯಾಗಿರತಕ್ಕದ್ದು ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ದೇಶದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರಿದ್ದಾರೆ ಅಂತಂದರೆ ಜಗದೀಪ್ ಧನ್ಕರ್ ಅವರು ಇದ್ದಾರೆ. ರೀಸೆಂಟಾಗಿ ಯಾರಿದ್ದಾರೆ? ಜಗದೀಪ್ ಧನ್ಕರ್. ಹಾಗಾದರೆ ಪ್ರಥಮ ಉಪರಾಷ್ಟ್ರಪತಿ ಯಾರು? ಎಸ್ ರಾಧಾಕೃಷ್ಣನವರು ನಮ್ಮ ದೇಶದ ಪ್ರಥಮ ಉಪರಾಷ್ಟ್ರಪತಿಗಳಿದ್ದಾರೆ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಸಂಸತ್ತಿನ ಯಾವುದೇ ಸದನವನ್ನು ಕರೆಯುವ ಅಥವಾ ಮುಂದೂಡುವ ಇಲ್ಲವೇ ಲೋಕಸಭೆಯನ್ನು ವಿಸರ್ಜನೆ ಮಾಡುವ ಅಧಿಕಾರವನ್ನು ಡ್ಯಾಶ್ ಅವರು ಹೊಂದಿರುತ್ತಾರೆ. ಕ್ವಶನ್ ಸಿಂಪಲ್. ಏನು ಅಂತಂದರೆ ಸಂಸತ್ತಿನ ಅಧಿವೇಶನ ಕರೆಯೋರು ಯಾರಿಗೆ ಅಧಿಕಾರ ಇದೆ? ಅಥವಾ ಸಂಸತ್ತಿನ ಅಧಿವೇಶನ ಮುಂದೂಡುವ ಅಧಿಕಾರ ಅಥವಾ ವಿಸರ್ಜನೆ ಮಾಡುವ ಲೋಕಸಭೆಯನ್ನು ವಿಸರ್ಜನೆ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕ್ವಶನ್ಸ್ ಇದೆ. ಆಪ್ಷನ್ಸ್ ನೋಡಿ. ಭಾರತದ ಮುಖ್ಯ ನ್ಯಾಯಮೂರ್ತಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್ ಅಂತ ಇದೆ. ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಇದರಾಗಿ? ಸಂಸತ್ತಿನ ಅಧಿವೇಶನ ಕರೆಯುವಂಥ ಅಥವಾ ಸಂಸತ್ತಿನ ಯಾವುದೇ ಸದನ ಅಧಿವೇಶನ ಎಲ್ಲ ಒಂದೇ ಕರೆಯುವಂಥ ಅಧಿಕಾರ ಯಾರಿಗಿದೆ ಅಥವಾ ಮುಂದೂಡುವ ಅಧಿಕಾರ ಯಾರಿಗಿದೆ? ಗಮನಿಸ್ರಿ, ಆಪ್ಷನ್ಸ್ ನೋಡಿ, ಸರಿಯಾದಂಥ ಉತ್ತರ ಹೇಳಬೇಕು. ಓಕೆ, ನೋಡಿ, ಇಲ್ಲಿ ಅಧಿಕಾರ ಇರುವುದು ಯಾರಿಗೆ ಅಂತಂದರೆ ರಾಷ್ಟ್ರಪತಿಗಳಿಗೆ. ಯಾರಿಗೆ? ರಾಷ್ಟ್ರಪತಿಗಳು. ನೋಡ್ರಿ, ರಾಷ್ಟ್ರಪತಿಯವರ ಬಗ್ಗೆ ತಿಳಿಸುವಂಥ ವಿಧಿ ಎಷ್ಟು? 52ನೇ ವಿಧಿ ಸ್ನೇಹಿತರೆ. 52ನೇ ವಿಧಿ ಯಾರ ಬಗ್ಗೆ ತಿಳಿಸ್ತಂತಂದ್ರೆ ರಾಷ್ಟ್ರಪತಿಯವರ ಬಗ್ಗೆ ತಿಳಿಸ್ತದೆ. ಆದರೆ 85ನೇ ವಿಧಿ ಅಥವಾ 85ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಸಂಸತ್ತಿನ ಅಧಿವೇಶನ ಕರೆಯುವ, ಮುಂದೂಡುವ ಅಥವಾ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಎಷ್ಟನೇ ವಿಧಿಯ ಪ್ರಕಾರ? 85ನೇ ವಿಧಿಯ ಪ್ರಕಾರ ಸಂಸತ್ತಿನ ಅಧಿವೇಶನ ಕರೀತಾರೆ, ಮುಂದೂಡ್ತಾರೆ ಅಥವಾ ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಹಾಗಾದರೆ ಪ್ರಸ್ತುತ ರಾಷ್ಟ್ರಪತಿಯವರು ಯಾರು? ದ್ರೌಪದಿ ಮುರ್ಮು. ದೇಶದ ಪ್ರಥಮ ರಾಷ್ಟ್ರಪತಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಭಾರತ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಫೈಂಡ್ ನೋಡ್ರಿ, ಗಮನಿಸ್ಬೇಕು. ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕ್ವಶನ್ಸ್ ಕೇಳ್ಯಾರ. ಹಾಗಾದ್ರೆ ಆಪ್ಷನ್ಸ್ ನೋಡಬೇಕು. ಸರಿ ಇದ್ದದ್ದು ತೆಗಿಬೇಕು, ಸರಿಯಾಗಿರಲಾರ್ದು ಸಿಗುತ್ತದೆ. ಹಾಗಾದ್ರೆ ಆಪ್ಷನ್ಸ್ ಎ, ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದ ಅನುಚ್ಛೇದ 51A ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಸರಿಯದೇನ್ರಿ? ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ 51A ಅದ ಏನು? ಅದರ ಉಲ್ಲೇಖಿಸಲಾಗಿದೆನೋ? ಎಸ್, ಮೂಲಭೂತ ಕರ್ತವ್ಯ ಇರುವುದು ಅನುಚ್ಛೇದ ಅಂದರೆ ವಿಧಿ 51A ಇದೆ. ಹಾಗಾದರೆ ಇದು ಏನಾಗಿದೆ? ಸರಿಯಾಗಿದೆ. ಆಪ್ಷನ್ಸ್ ಒಳಗೆ ಸರಿ, ಉತ್ತರ ಅಲ್ಲಿದು. ಯಾಕಂದ್ರೆ ಸರಿಯಾಗಿಲ್ಲದ ಉತ್ತರ. ಎಸ್, ನೋಡಿ. ನೆಕ್ಸ್ಟ್ ಬಿ, ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದ
ಕನ್ಫ್ಯೂಸ್ ಆಗಿ 4A ಓದಬೇಡ್ರಿ, ನೀವು ಓದಿರಿ ಭಾಳ ಶಾಣೆ ಅದಿರಿ ಅಂತೇಳಿ. 5 ಕೊಟ್ಟನಿಲ್ಲ, 5A ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಏನು ಮೂಲಭೂತ ಕರ್ತವ್ಯಗಳು. ಹಾಗಾದ್ರೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ 5A ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಏನೋ ಇಲ್ಲ, ತಪ್ಪು. ಎಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಭಾಗ 4A ಯಲ್ಲಿ ಉಲ್ಲೇಖಿಸಲಾಗಿದೆ. ಗೊತ್ತಿರಲಿ, ಮೂಲಭೂತ ಕರ್ತವ್ಯಗಳ ಭಾಗ 4A ಉಲ್ಲೇಖಿಸಲಾಗಿದೆ. ಇದು ತಪ್ಪಾಗಿದೆ. ಸರಿಯಾದಂಥ ಉತ್ತರ ಯಾವುದು? ಬಿ ಸರಿ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಏನು ಸರಿ ಇದೆ ಅಂತ ನೋಡೋಣ. ನೀವು ಕೂಡ ಸುಮ್ಮನೆ ಕಣ್ಣಾಡಿಸ್ಬಿಡೋಣ. ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ 2002 ಎಂಬುದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಎಸ್, ಇದು ಕೂಡ ಕರೆಕ್ಟ್ ಇದೆ. ಯಾಕಂತಂದ್ರೆ 86ನೇ ತಿದ್ದುಪಡಿ 2002ರಲ್ಲಿ ಮಾಡೋರ ಮೂಲಕ ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ 11ನೇ ಕರ್ತವ್ಯವನ್ನು ಸೇರಿಸ್ತಾರೆ. ಏನಂತೇಳಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಅಥವಾ ಕಡ್ಡಾಯ, ಉಚಿತ ಕೊಡಿಸ್ರಿ ಬಿಡ್ರಿ ನೀವು ಪಾಲಕರೇ ಬಿಟ್ಟದ್ದು, ಕಡ್ಡಾಯವಾಗಿ ಶಿಕ್ಷಣ ಕೊಡಿಸುವುದು ಪಾಲಕರ ಅಥವಾ ಪೋಷಕರ ಕರ್ತವ್ಯವಾಗಿದೆ. ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ 2002 ಎಂಬುದು ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ ಸೇರಿಸ್ತಾರೆ. ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಆಪ್ಷನ್ಸ್ ಡಿ. ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ 1976 ಎಂಬುದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ. ಕರೆಕ್ಟ್ ಇದೆ. ಯಾಕಂತಂದರೆ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ನೋಡಿದಾಗ ಪ್ರಾರಂಭದ ನಮ್ಮ ಸಂವಿಧಾನದಲ್ಲಿ ಏನು ಸಂವಿಧಾನ ಜಾರಿ ಬಂತಲ್ಲ ಆವಾಗ ಕರ್ತವ್ಯಗಳು ಇರಲಿಲ್ಲ. ಯಾವಾಗ ಮೂಲಭೂತ ಕರ್ತವ್ಯ ಸೇರಿಸ್ತಾರಂತಂದರೆ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. ಸೊ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂಗೆ ACD ಸರಿಯದ, ಬಿ ತಪ್ಪದ. ಅಂದರೆ ಸರಿಯಾಗಿಲ್ಲ ಹೇಳಿಕೆ ನಿಮ್ಮ ಉತ್ತರ ಏನಾಗಬೇಕು? ಬಿ ಉತ್ತರ ಆಗಿರಬೇಕು. ಯಾಕಂದ್ರೆ ಕ್ವಶನ್ಸ್ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್, ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲತಃ ಡ್ಯಾಶ್ ಸಾಧಿಸುವ ಗುರಿಯನ್ನು ಹೊಂದಿವೆ. ಆಪ್ಷನ್ಸ್: ಆರ್ಥಿಕ ಅಸಮಾನತೆ, ರಾಜಕೀಯ ಸ್ಥಿರತೆ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ, ಧಾರ್ಮಿಕ ಸಾಮರಸ್ಯ ಅಂತ ಆಪ್ಷನ್ಸ್ ಇದೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ. ಯಾಕಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವದ ಮೂಲತಃ ಉದ್ದೇಶ ಅಥವಾ ಗುರಿ ಏನೋರ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವುದು ಸ್ನೇಹಿತರೆ. ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನೋಡಿದಾಗ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡು ಬರುತ್ತದೆ ಅಂತಂದರೆ ಸಂವಿಧಾನದ ಭಾಗ 4ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವ ಅಥವಾ DPSP ಅಂತ ಕರಿತೇವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೇವೆ, ಭಾಗ 4ರಲ್ಲಿ ಕಂಡು ಬರುತ್ತದೆ. ಇನ್ನು ವಿಧಿ ಸಂಖ್ಯೆ 36ರಿಂದ 51ನೇ ವಿಧಿ ತನಕ ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕಾಣ್ತೀವಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ ಅಂತಂದರೆ ಐರಿಷ್ ಅಥವಾ ಐರ್ಲೆಂಡ್ ರಾಷ್ಟ್ರದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ ಸ್ನೇಹಿತರೆ. ಅದ್ರ ಬಗ್ಗೆನೂ ಕೂಡ ಗೊತ್ತಿರಲಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 1935ರ ಕಾಯ್ದೆಯಲ್ಲಿರುವಂತೆ ಸೂಚನೆಯ ಉಪಕರಣ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಹೋಲುತ್ತವೆ. ಅದು ಕೂಡ ಕ್ವಶನ್ಸ್ ಕೇಳ್ಯಾರ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕುರಿತಂತೆ ಒಂದು ಮಾತು ಹೇಳ್ತಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳ್ತಾರೆ? ದ ನೋವೆಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದೊಂದು ಸಂವಿಧಾನ ನವೀನ ಲಕ್ಷಣ ಅಂತ ಹೇಳ್ತಾರೆ. ನವೀನ ಲಕ್ಷಣ ಅಂತ ಹೇಳ್ತಾರೆ. MC ಚಾಗ್ಲಾ ಅವರು ಒಂದು ಮಾತು ಹೇಳ್ತಾರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕುರಿತಂತೆ. ಏನು ಹೇಳ್ತಾರೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಾದರೂ ನಾವು ಪಾಲಿಸಿದರೆ ನಮ್ಮ ಭಾರತ ದೇಶ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ ಅಂತ ಹೇಳ್ತಾರೆ. ಭಾರತ ದೇಶ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ. ಯಾರು ಹೇಳ್ತಾರೆ? MC ಚಾಗ್ಲಾ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ. BR ಅಂಬೇಡ್ಕರ್ ಅವರು ಇದೊಂದು ನವೀನ ಲಕ್ಷಣ ಅಂತ ಹೇಳ್ತಾರೆ. MC ಚಾಗ್ಲಾ ಅವರು ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ ಅಂತ ಹೇಳ್ತಾರೆ ರಾಜ್ಯ ನೀತಿ ನಿರ್ದೇಶಕ ತತ್ವ ಕುರಿತಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ರಾಜ್ಯದ ಲೋಕಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಲು ರಾಜ್ಯವು ಕ್ರಮ ತೆಗೆದುಕೊಳ್ಳತಕ್ಕದ್ದು. ಇದನ್ನು ಭಾರತ ಸಂವಿಧಾನ ಡ್ಯಾಶರಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಅಂದರೆ ರಾಜ್ಯ ಲೋಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಲು. ನೋಡ್ರಿ, ಇಂಪಾರ್ಟೆಂಟ್. ಹಂಗೋ ಡೀಪ್ ಆಗಿ ಕ್ವಶನ್ಸ್ ಹೋಗಿದ ನೋಡ್ರಿ. ಇದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ವಿಧಿ ಗೊತ್ತಿರಬೇಕು ಅಥವಾ ಯಾವ ಭಾಗದಾಗ ಬರ್ತನೋ ಗೊತ್ತಿರಬೇಕು. ಅಂದಾಗ ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದಿದ್ರೆ ಇಲ್ಲ. ಇಲ್ಲಿ ಭಾಗ 4 ಅಂತಿದೆ, ಭಾಗ 4A ಅಂತಿದೆ, ಭಾಗ 3 ಇದೆ, ಭಾಗ 5 ಅಂತಿದೆ. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು? ಸರಿಯಾದಂಥ ಉತ್ತರ ನಿಮ್ಗೆ ಗೊತ್ತಾಗಬೇಕಾದ್ರೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಎದುರಾ ಕಂಡು ಬರ್ತದಂತ ಗೊತ್ತಿರಬೇಕು ಸ್ನೇಹಿತರೆ. ವಿಧೇಯ 50ರಲ್ಲಿ 50 ಹೇಳ್ತದೆ. ಹಾಗಾದ್ರೆ ವಿಧೇಯ 50 ಯಾವ ಭಾಗದಲ್ಲಿ ಕಂಡು ಬರ್ತದೆ? ರಾಜ್ಯ ನೀತಿ ನಿರ್ದೇಶಕ ತತ್ವ. ಹಾಗಾದರೆ ರಾಜ್ಯ ನೀತಿ ನಿರ್ದೇಶಕ ತತ್ವ
ತತ್ವ ಒಳಗೊಂಡಂಥ ಭಾಗ ಯಾವುದಂದರೆ ಭಾಗ 4. ನಿಮ್ಗೆ ಗೊತ್ತಿರಲಿ, ಇದು ಸರಿಯಾಗಿರುವಂಥ ಉತ್ತರ. ನೋಡ್ರಿ, ನ್ಯಾಯಾಂಗವನ್ನು ಕಾರ್ಯದಿಂದ ಪ್ರತ್ಯೇಕಿಸಬೇಕು ಅಂತಕ್ಕಂಥದ್ದು ಹೇಳುವಂಥ ವಿಧಿ ಎಷ್ಟು ಅಂದರೆ ವಿಧಿ 50. ನಿಮಗೆ ಗೊತ್ತಿರಲಿ, ಎಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ. ಇನ್ನು 51ನೇ ವಿಧಿ ಕೂಡ ಭಾಳ ಇಂಪಾರ್ಟೆಂಟ್, ಅದನ್ನು ಕೂಡ ಕ್ವಶನ್ ಕೇಳ್ಯಾರ. ವಿಧಿ 51 ನೋಡ್ರಿ, ವಿಧಿ 51 ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏನು ವಿಧಿ 51 ನೋಡ್ರಿ, ವಿಧಿ 51 ಏನು ಹೇಳ್ತದೆ? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಬಗ್ಗೆ ಹೇಳ್ತದೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಸಂವರ್ಧನೆಯ ಬಗ್ಗೆ ಹೇಳ್ತದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ರೀ, ನಿಮಗೆ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದ ಮೂಲಭೂತ ಕರ್ತವ್ಯದಡಿ ನಮ್ಮ ಸಂಯೋಜಿತ ಸಂಸ್ಕೃತಿ, ಸಮೃದ್ಧ ಪರಂಪರೆಯ ಮೌಲ್ಯ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದೆ? ಕ್ವಶನ್ ಏನು ಅಂತಂದರೆ, ಒಟ್ಟು ಮೂಲಭೂತ ಕರ್ತವ್ಯಗಳೇನದಾವಲ್ಲ 11, ಆ 11 ಕರ್ತವ್ಯಗಳಲ್ಲಿ ಒಂದು ಕರ್ತವ್ಯ ಕೊಟ್ಟಾರ, ಇದು ಎಷ್ಟನೇ ವಿಧಿಗೆ ಸಂಬಂಧಿಸದಂತ ಕ್ವಶನ್ಸ್ ಕೇಳೋಣ. ಅದು ಕರ್ತವ್ಯ ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಯೋಜಿತ ಅಂದರೆ ಸಮ್ಮಿಶ್ರ ಸಂಸ್ಕೃತಿ, ಸಮೃದ್ಧ ಪರಂಪರೆಯ ಮೌಲ್ಯ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದೆ. ಇದು ಎಷ್ಟನೇ ವಿಧಿಗೆ ಸಂಬಂಧಿಸಿದೆ ಅಂತ ಕೇಳ್ತಾನೆ, ಎಷ್ಟನೇ ವಿಧಿಯಲ್ಲಿ ಅಡಕವಾಗಿದೆ ಅಂತ ಕ್ವಶನ್ಸ್ ಕೇಳ್ತಾನೆ. ಸೊ ಹಾಗಾದರೆ ಆಪ್ಷನ್ಸ್ ನೋಡೋಣ. ಅನುಚ್ಛೇದ 51A ALG, ಅನುಚ್ಛೇದ 51A C, ಅನುಚ್ಛೇದ 51A E, ಅನುಚ್ಛೇದ 51A F. ಹಾಗಾದರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಅನುಚ್ಛೇದ 51A ಯಲ್ಲಿ ಎಫ್ ಏನು ಹೇಳ್ತಾರೆ? ನಮ್ಮ ಸಮ್ಮಿಶ್ರ ಸಂಸ್ಕೃತಿ, ಸಮೃದ್ಧ ಪರಂಪರೆಯ ಮೌಲ್ಯ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದೆ. ಎಸ್, ಹಾಗಾದರೆ ಇಂಥವುಗಳಿಗೆ ನಾವು ಉತ್ತರ ನೀಡಬೇಕಾದ್ರೆ 11 ಮೂಲಭೂತ ಕರ್ತವ್ಯಗಳು ಗೊತ್ತಿರಲೇಬೇಕು. 11 ಮೂಲಭೂತ ಕರ್ತವ್ಯಗಳು ಪಟ್ಟಿ ಗೊತ್ತಿದ್ದಾಗ ಮಾತ್ರ ಇಂಥವುಗಳಿಗೆ ಉತ್ತರ ನೀಡಲಿಕ್ಕೆ ಬರುತ್ತೆ. ಯಾಕಂದ್ರೆ ನೀವೆಲ್ಲ ಮಿಸ್ಟೇಕ್ ಏನು ಮಾಡಿರ್ತಾರೆ ಅಂದರೆ, ಎಸ್ ಒಟ್ಟು ಮೂಲಭೂತ ಕರ್ತವ್ಯ ಸಂಖ್ಯೆ 11, 1ನೇ ಕರ್ತವ್ಯ, 2ನೇ ಕರ್ತವ್ಯ, 3ನೇ ಕರ್ತವ್ಯ, 4ನೇ ಕರ್ತವ್ಯ ಅಂತ ಹಿಂಗೆ ಬರ್ಕೊಂಡಿರ್ತೀರಿ. ಆಪ್ಷನ್ಸ್ ಹಿಂಗೆ ಕೇಳ್ತಾನೆ, ಯಾಕಂದ್ರೆ ಇದು ನಮ್ಮ ಸಂವಿಧಾನದಲ್ಲಿ ಹಿಂಗೆ ಇಲ್ಲವೇ ಇಲ್ಲ. ಆಪ್ಷನ್ಸ್ ಏನದ ನೋಡ್ರಿ, ಇದೇ ರೀತಿ ನಮ್ಮ ಸಂವಿಧಾನದಲ್ಲಿ ಅದ, ನಿಮಗೆ ಗೊತ್ತಿರಲಿ ಇದೇ ರೀತಿ ಅದು. ಸೊ ಹೀಗಾಗಿ ನಿಮಗೊಂದು ಅದು ಐಡಿಯಾ ಇರಲಿ ಅಂತೇಳಿ ಇಲ್ಲಿ ಪಟ್ಟಿಯನ್ನು ನಾನು ಹಾಕಿದ್ದೀನಿ ನೋಡಿರಿ. ಇಲ್ಲಿ ABCDEF ಇದೇ ರೀತಿ ಅದಲ್ಲ. ಸೊ ಅದಕ್ಕಾಗಿ ನೀವು ಕೂಡ ಇದೇ ರೀತಿ ನೆನ್ಪಿಟ್ಕೋಬೇಕು. ಹಾಗಾದ್ರೆ ಎ ಕರ್ತವ್ಯ ಅಂದರೆ 1ನೇ ಕರ್ತವ್ಯ ಅಥವಾ ಎ ಕರ್ತವ್ಯ ಏನು ಹೇಳ್ತಾರೆ? ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಅಂತ ಹೇಳ್ತದೆ. ನೆಕ್ಸ್ಟ್ ಬಿ, ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸಬೇಕು ಅಂತ ಹೇಳ್ತದೆ. ನೆಕ್ಸ್ಟ್ ಸಿ, ಭಾರತ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯಬೇಕು ಮತ್ತು ಕಾಪಾಡಬೇಕು ಅಂತ ಹೇಳ್ತದೆ. ನೆಕ್ಸ್ಟ್ ಡಿ, ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು ಅಂತ ಹೇಳ್ತದೆ. ಈ, ಸಾಮರಸ್ಯ ಮತ್ತು ಭಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಹಾಗೂ ಮಹಿಳೆಯರ ಗೌರವಕ್ಕೆ ಚ್ಯುತಿ ಉಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು ಅಂತ ಹೇಳ್ತದೆ. ಎಫ್ ಇದೆ ನೋಡ್ರಿ, ಇದೇನು ಕ್ವಶನ್ ಕೇಳ್ಯಾರಲ್ಲ, ಇದೆ ಎಫ್. ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು. ಪದಗಳು ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾನೆ, ಬಟ್ ಎಲ್ಲ ಅರ್ಥ ಒಂದೇ. ನೆಕ್ಸ್ಟ್ ಜಿ, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು. ನೆಕ್ಸ್ಟ್ ಎಚ್, ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಅಂತಿದೆ. ಐ, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಅಂತಿದೆ. ಜೆ, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಅಂತಿದೆ. ಕೆ, ಕೊನೆಯದಾಗಿರುವಂಥ ಕರ್ತವ್ಯ, ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶ ನೀಡತಕ್ಕದ್ದು. ಇದು ಯಾವಾಗ ಸೇರ್ಸಾರ ಆಲ್ರೆಡಿ ಹೇಳಿದ್ನ, 2002ರಲ್ಲಿ 86ನೇ ತಿದ್ದುಪಡಿ ಮಾಡೋದ್ರ ಮೂಲಕ 11ನೇ ಕರ್ತವ್ಯವನ್ನು ಸೇರಿಸಲಾಗಿದೆ. ನೋಡಿ ಸ್ನೇಹಿತರೆ, ಇವೆಲ್ಲ ಕ್ವಶನ್ಸ್ SSC GD 2024ರಲ್ಲಿ GK ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಭಾರತ ಸಂವಿಧಾನದ ಮೇಲಿನ ಪ್ರಶ್ನೆಗಳು ಸ್ನೇಹಿತರೆ. ದಿನಾಲು ಈ SSC GD, SSC MTS ಇವೆಲ್ಲ ಕೇಂದ್ರ ಸರ್ಕಾರದ ಪ್ರಶ್ನೆಗಳನ್ನೇ ತೆಗೆದುಕೊಂಡು ಬರ್ತೀವಿ. ನಾವೆಲ್ಲ ಕ್ವಶನ್ಸ್ ಕಂಪ್ಲೀಟಾಗಿ ಮುಗಿ ತನಕ ಅವೇ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಸೊ ಅಲ್ಲಿ ತನಕ ಇವತ್ತು ಮಾಡಿರುವಂಥ ತರಗತಿಯನ್ನು ನೋಡ್ತಾ ಇರಿ, ಬಹಳಷ್ಟು ಯೂಸ್ಫುಲ್ ಆಗಿರುವಂಥ ಇಲ್ಲಿ ಮಾಹಿತಿಯನ್ನು ಇದ್ರಾಗದ. ಸೊ ಥ್ಯಾಂಕ್ ಯು ಸೋ ಮಚ್.